ಲಾಕ್ಡೌನಿಂದ ನೀವು ನೋಡ್ತಾ ಬಂದರೆ ಹೊಸಬ್ರ ಸಿನಿಮಾ ಅನ್ನೋದು ಭಾಳ ಕಮ್ಮಿ. ಅಂದರೆ ನಾವು ಯಾರನ್ನ ಹೊಸಬ್ರು ಅಂತ ಕರೆಯೋಕ್ಕೆ ಶುರು ಮಾಡಿದ್ದೀವಿ ಅಂತಂದರೆ 4-5 ಸಿನಿಮಾ ಮಾಡಿದವ್ರು ಇನ್ನೂ ಹೊಸಬ್ರು ಅಂತ ಕರೆಯೋಕ್ಕೆ ಶುರು ಮಾಡಿದ್ದೀವಿ. ಆ ಪರಿಸ್ಥಿತಿಯಲ್ಲಿದ್ದೀವಿ ನಾವು ಇವತ್ತು. ಆ್ಯಂಡ್ ಆ್ಯಕ್ಚುಲಿ ಅವ್ರು ಹೊಸಬ್ರಲ್ಲ. ಸೊ 4-5 ಸಿನಿಮಾ ಮಾಡಿದವರು ನಾವು ಹೊಸಬ್ರು ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ, ಅಥವಾ ಒಂದು 7-8 ವರ್ಷ 10 ವರ್ಷದಿಂದ ಇಂಡಸ್ಟ್ರಿಲಿ ಇರೋರನ್ನ ನಾವು ಇನ್ನೂ ಹೊಸಬ್ರು ಅಂತ ಕರಿತಾ ಇದ್ದೀವಿ. ಐ ಡೋಂಟ್ ನೋ ಹೌ ಫಾರ್ ಇಟ್ ಈಸ್. ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ಅನ್ಸುತ್ತೆ ನನ್ನ ಪ್ರಕಾರ ಅದು. ಸೊ ಹೊಸಬ್ರು ಅಂದರೆ ಯಾರು ಮೊದಲನೇ ಸರಿ ಈಗ ಡೆಬ್ಯೂ ಮಾಡ್ತಿರೋರು ಅಥವಾ ಈಗ ಇತ್ತೀಚೆಗೆ ಬಂದವರು ಈ ಥರದವರು. ಸೊ ಈ ಥರದ ಫೇಸಸ್ ನೀವು ಭಾಳ ಕಮ್ಮಿ ನೋಡ್ತಾ ಇರೋದು, ತುಂಬ ಕಮ್ಮಿ ಆಗೋಗಿದೆ. ಹೊಸಬ್ರ ಮೇಲೆ ಬಂಡವಾಳ ಹೂಡೋರಾಗಿರ್ಬೋದು ಅಥವಾ ಹೊಸ ಪ್ರತಿಭೆಗಳನ್ನ ಇದು ಮಾಡೋದಾಗಿರ್ಬೋದು. ಸೊ ಈ ನಿಟ್ಟಿನಲ್ಲಿ ಓಕೆ, ನನ್ನ ಒಂದು ಥ್ಯಾಂಕ್ಸ್ ಗಿವಿಂಗ್ ಇಂಡಸ್ಟ್ರಿ ಇವತ್ತವರೆಗೂ ನನ್ನ ಇಷ್ಟು ದಿನ ಸಾಕಿದೆ, ಈ ಇಂಡಸ್ಟ್ರಿಯಿಂದ ಜೀವನ ಮಾಡಿದ್ದೀನಿ. ಸೊ ನಾನೇನು ವಾಪಸ್ ಕೊಟ್ಟೆ ಅಂತಂದರೆ ಓಕೆ, ಒಂದಿಷ್ಟು ಜನ ಮತ್ತೆ ನನ್ನ ಸುತ್ತ ಇರೋ ಪ್ರತಿಭೆಗಳಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿಕೊಟ್ರೆ, ಈ ಸಿನಿಮಾ ಮುಖಾಂತರ ಅವ್ರೇನಾದರೂ ಅವ್ರ ಕೆರಿಯರ್ ಇನ್ನೂ ಚೆನ್ನಾಗಾಗಿ ಅಲ್ಲಿಂದ ಹೋದರೆ ಅದೊಂದು ಖುಷಿ ಅಷ್ಟೇ. ಸೊ ಆ ನಿಟ್ಟಿನಲ್ಲಿ ಸರಿ ಮಾಡೋಣ ಅಂಥೇಳಿ ಈ ಸಿನಿಮಾ ಮಾಡೋದಕ್ಕೆ ಶುರು ಮಾಡಿದ್ದು.